ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ರಾಜಕೀಯ ರಾಜಧಾನಿ ಯಾವುದಪ್ಪ ಅಂದರೆ ದೆಹಲಿ, ಆದರೆ ಆರ್ಥಿಕ ರಾಜಧಾನಿ ಸಚಿವರು ಹಾಗೂ ಆಯುಕ್ತರು ನಮ್ಮ ಭಾರತ ವ್ಯಕ್ತಿಗಳಿರ್ತಕ್ಕಂಥ ಕೂಡ ಪುಷ್ಪ ನಮನಗಳನ್ನು ಸಲ್ಲಿಸ್ತಾ ಯಾವುದೇ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಹಲವಾರು ಸುತ್ತುಗಳನ್ನು ಸುತ್ತಾಡಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ಏಕೆಂದರೆ ಇವತ್ತು ಛತ್ರಪತಿ ಶಿವಾಜಿಯವರು ಇವತ್ತು ಈ ಮರಾಠ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಅಷ್ಟೇ ಕಷ್ಟಪಟ್ಟಿದ್ದಾರೆ, ಅಷ್ಟೇ ಸುತ್ತಾಕಿದ್ದಾರೆ. ಅದಕ್ಕೋಸ್ಕರ ಅವರನ್ನು ನೆನೆಯುವುದು ಧರ್ಮ, ನಾವು ಅವರಿಗೆ ಗೌರವವನ್ನು ಸೂಚಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾವು ಹೇಳ್ಬೇಕಾಗ್ತದೆ. ಮಹಾರಾಜರಾಗಿ ಉಳಿದಿರ್ತಕ್ಕಂಥವ್ರು ನಮ್ಮ ಶಿವಾಜಿ ಮಹಾರಾಜರು ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ಯಾರು ಕೂಡ ಮಹಾರಾಜರು ಅಂತ ಕರೆಯಲ್ಲ. ಇಡೀ ದೇಶದಲ್ಲಿ, ಭಾರತದಲ್ಲಿ ಶಿವಾಜಿ ಅವರು ಮಾತ್ರ ಮಹಾರಾಜರು ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಸೇವೆ, ತ್ಯಾಗ, ಬಲಿದಾನ, ಅದರಲ್ಲೂ ಕೂಡ ಹಿಂದೂಗಳಿಗೆ ಮಾಡಿರ್ತಕ್ಕಂಥ ಸೇವೆ ಅಗ್ರಗಣ್ಯ ಅಂತ ನಾನಾದ್ರೂ ಹೇಳ್ತಾ, ನೈವೇದ್ಯವನ್ನು ತೋರಿಸ್ತೇವೆ ಅಷ್ಟೇ. ಹೇಳ್ತಾರೆ ನೋಡ್ರಿ ಮಕ್ಕಳಿಗೆ, ಹೋಗಪ್ಪ ದೇವರಿಗೆ ನೈವೇದ್ಯ ತೋರಿಸ್ಕೊಂಡು ಬಾವು ಅಂತ ಹೇಳಿ. ಆದರೆ ಸಾಕ್ಷಾತ್ ನಾಮದೇವ್ ಮಹಾರಾಜರು ಆ ಪಾಂಡುರಂಗನಿಗೆ ನೈವೇದ್ಯವನ್ನು ಉಣ್ಣಿಸಿ ಬರ್ತಾ ಇದ್ರು. ಅಂತ ಅದ್ಭುತವಾಗಿರುವಂತ ಕಥೆ ಇದು ಚರಿತ್ರೆ ನಾಮದೇವ್ ಮಹಾರಾಜರದು ಮತ್ತು ಪಾಂಡುರಂಗದ್ದು. ದೇವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೊಂದ್ಸತಿ ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮದಲ್ಲಿ ಭರವಸೆಯ ಹಳೆಯ ದಿನಗಳನ್ನು ನೆನೆಸ್ಕೊಳ್ತೀನಿ. ನನ್ನ ಜೀವನದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ರ ಬಗ್ಗೆ ಯಾರಿಂದ ಉಪದೇಶ ಪಡೆಯಲಿಲ್ಲ. ನನ್ನನ್ನು ಚಂದ್ರಶೇಖರ್ ಅವರು ಮಂತ್ರಿ ಮಾಡಬೇಕು ಅಂತ ಕರೆದರು. ಡೆಲ್ಲಿನಲ್ಲಿ ಹೋದೆ ನಾನು. ಅಲ್ಲಿ ನಾನು ಮಂತ್ರಿ ಕೆಲಸ ಬೇಡ, ನಾಯಕ ಸಮಾಜಕ್ಕೆ ಒಂದು ರಿಸರ್ವೇಷನ್ ಮಾಡಬೇಕು ಅಂತ ಹೇಳಿ ಇವತ್ತು 19 ಜನ ನಾಯಕ ಸಮಾಜದವರು ಇವತ್ತು ಶಾಸಕರಾಗಿದ್ದಾರೆ. आपको ले चलते हैं VK रायसीना डायलॉग 2026 सम्मेलन में. Raisina dialogue begin its second decade, this century. That a wrecking ball is destroying all of the international institutions and rules that have been built since World War II, and that the rupture of the old system is inevitable. Sure, we're living through a major challenge in world politics. Sure, the old order is being challenged, questioned, and attacked. But I would argue against a binary, everything is lost kind of a view. I think the reality is actually much more complex. I really liked Mark Carney's speech in Davos, and Mark was here on a visit as well a few weeks back. And I sort of want to build on his speech here today. But instead of only describing what is presently wrong
of the global order or disorder, as the case might be, or longing back to the good old days, I think we should set our sights on the future. We should strive to provide concrete normative proposals on how to fix the global order and make it work better for all. Congress government headed by Chief Minister Siddaramaiah is unable to raise the resources to fulfill its poll promises, that is 5 guarantees, because of which since last 3 years Honorable Chief Minister has repeatedly gone back to price hikes. It started with the petrol and diesel prices, then essential commodities, those prices were also hiked, and now electricity prices have also been hiked. This clearly indicates most experienced Chief Minister who is going to present his 17th budget is unable to raise the resources to fulfill its poll promises, because of which Karnataka has already heading for bankruptcy and Karnataka is in severe crisis. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.